ಮಹಿಳಾ ಸಬಲೀಕರಣಕ್ಕೆ ಶ್ರೀಮತಿ ವಾಣಿ ವಿಶ್ವನಾಥ್ ರವರು ನಮಗೆ ಸ್ಫೂರ್ತಿ. ಮಾಚುಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸರಸ್ವತಿ ಮಾಯಣ್ಣ ನೇತೃತ್ವದಲ್ಲಿ ಹಾಗೂ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಕ್ರೀಡಾಕೂಟ ನಡೆಯಿತು. ಯಲಹಂಕ ವಿಧಾನಸಭಾ ಕ್ಷೇತ್ರ ಮಾಚುಹಳ್ಳಿ ಗ್ರಾಮ ಪಂಚಾಯಿತಿ ವಾಲ್ಮೀಕಿ ಸಮುದಾಯ ಭವನ ಮುಂಭಾಗದ ಆವರಣದಲ್ಲಿ ಮಹಿಳೆಯರಿಗಾಗಿ ಆಯೋಜನೆ ಮಾಡಲಾಗಿದ್ದ 10 ಕ್ರೀಡಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಮ್ಯೂಸಿಕಲ್ ಚೇರ್, ಲೆಮನ್ ಆನ್ ದ ಸ್ಪೂನ್, ಪಾಸಿಂಗ್ ಬಾಲ್, ರನ್ನಿಂಗ್ ರೈಸ್, ವಾಟರ್ ಬಾಟಲ್, ಫಜಲ್ ಗೇಮ್, ಬಕೆಟ್ ಇನ್ ಬಾಲ್ ಹಲವಾರು ಕ್ರೀಡೆಗಳು ಜರುಗಿತು. ನಂತರ ಮಾತನಾಡಿದ ಮಾಜಿ ಅಧ್ಯಕ್ಷೆ ಸರಸ್ವತಿ ಮಾಯಣ್ಣ, ನಮ್ಮ ಯಲಹಂಕ ಶಾಸಕರಾದ ವಿಶ್ವನಾಥಣ್ಣನವರು ವಾಣಿ ಮೇಡಮ್ ಅವರು ಆದೇಶ ಮಾಡಿದ್ರು. ಏನೆಲ್ಲ ಮಹಿಳಾ ದಿನಾಚರಣೆಗೆ ಮಹಿಳೆಯರು ಸಬಲೀಕರಣ ಹೆಂಗಾಗಬೇಕು ಅನ್ನೋದು ವಾಣಿ ಮೇಡಮ್ ಸುಮಾರು ಇದು ಮಾಡಿದ್ದಾರೆ. ಅದಕ್ಕೆ ನಮಗೆ ಎಲ್ಲ ದಾಸನಪುರ ಹೋಬಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಕಡೆನೂ ಎಲ್ಲ ಊರಲ್ಲೂ ಸ್ಪೋರ್ಟ್ಸ್ ಮಹಿಳೆಯರಿಗೋಸ್ಕರ ಸ್ಪೋರ್ಟ್ಸ್ ಆಡಿ ಅಂತ ಒಳ್ಳೆ ಅವಕಾಶ ಕೊಟ್ಟರು. ನಮ್ಗೆ ತುಂಬ ಸಂತೋಷ. ವಾಣಿ ಮೇಡಮ್ಗೂ, MLA ಸಾಹೇಬ್ರಿಗೂ, ನಮ್ಮೆಲ್ಲರ ನಮ್ಮ ಮಾಚಳ್ಳಿ ಗ್ರಾಮಸ್ಥರು, ನಮ್ಮ ಸ್ತ್ರೀಶಕ್ತಿ ಮಹಿಳೆಯರು, ಆಶಾ ಕಾರ್ಯಕರ್ತರು, ಅಂಗನವಾಡಿಯರು ಒಕ್ಕೂಟದವರಿಂದ ಅವ್ರಿಗೊಂದು ಧನ್ಯವಾದಗಳನ್ನು. ನಂಗೆ ತುಂಬಾ ಖುಷಿ. ಏನಿಲ್ಲ, ನಮ್ಮ ಮಹಿಳೆಯರು ಒಂದು ಫೋನ್ ಹಾಕಿ ಒಂದು ಮೆಸೇಜ್ ಹಾಕಿದ್ರು ಅಷ್ಟೇ, ಅಯ್ಯೋ ಮಾಡಿಸ್ತಿದಾರ, ನಮ್ಮೆಲ್ಲರಿಗೂ ಆಟ ಆಡಿಸ್ತೀರಾ ಅಂತ ಒಂದು ಕ್ವಶನ್ ಕೇಳ್ತಾರೆ. ನಾವೆಲ್ಲ ವಯಸ್ಸಾಗಿದೆ ಆಡಲ್ಲ ಅಂತ. ಆಡ್ಲೇಬೇಕು, ಆಡ್ತೀರಾ ನೀವು ಅಂತ ಬನ್ನಿ. ಆದ್ರೂ ಆಡ್ತಿದ್ರು. ತುಂಬಾ ನೋಡಿದ್ರ ನೀವು ತುಂಬಾ ಚೆನ್ನಾಗಿ ಆಡಿದ್ರು. ಅವ್ರಿಗೆ ಉತ್ಸಾಹಕ್ಕೆ ಇನ್ನು ಹೆಚ್ಚು ಏನೇನು ಕಾರ್ಯಕ್ರಮ ಇರುತ್ತೋ, ಎಷ್ಟೇ ರಿಸ್ಕ್ ಆದ್ರೂ ನಮ್ಮ MLA ಸಾಹೇಬ್ರಿಗೆ ಹೇಳಿ, ವಾಣಿ ಮೇಡಮ್ಗೆ ಹೇಳಿ, ನಾವು ಅದೇನೇನು ಇರುತ್ತೋ ಅದನ್ನೆಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಹುಮ್ಮಸ್ ಕೊಡಿಸ್ತೀನಿ. ಯಾಕೆಲ್ಲ ಮಹಿಳೆಯರು ಮನೇಲೆ ಕೂತ್ಕೊಂಡು ಇವಾಗ ಟಿವಿ ನೋಡ್ತಾ ಇರೋರು, ಧಾರಾವಾಹಿ ಅದು ಇದು ನೋಡ್ತಾ ಇರೋರು, ಅವ್ರಿಗೆ ಹುಮ್ಮಸ್ಸು. ಈಗ ನೋಡಿ ಎಷ್ಟು ಖುಷಿ, ನಾನು ಇಲ್ಲ ಊಟ ಮಾಡ್ಬಿಟ್ಟು ಇರ್ತೀವಿ ಅಂತಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಅವ್ರು ಇನ್ನೂ ಹೆಚ್ಚು ಬಲವಾಗಿರ್ಲಿ, ಅವ್ರಿಗಿನ್ನೂ ಆಯುಷು ಆರೋಗ್ಯ ಕೊಟ್ಟು ಬಲವಾಗಿ. ನಮ್ಗೆ ಈ ಸ್ಪರ್ಧೆ ಇರೋದು ಬರೇ ಸರಸ್ವತಕ್ಕವ್ರ ಸ್ಟೇಟಸ್ ಅಲ್ಲಿ ನೋಡಿದೀನಿ ಅಷ್ಟೇ. ಬಟ್ ಸರಸ್ವತಕ್ಕವ್ರು ಕಾಲ್ ಮಾಡಿದ್ರು, ನೀವು ಮಿಂಗಲ್ ಆಗ್ಬೋದು, ನೀವು ಮಕ್ಳು ಆಡಿಸ್ತೀರಾ, ಬಟ್ ನೀವು ಮಿಂಗಲ್ ಆಗ್ಬೋದು. ಈ ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಅಭಿವೃದ್ಧಿ ಹೊಂದಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಆಯೋಜಿಸಿರುವ ಕ್ರೀಡಾಕೂಟನೇ ಒಂದು ದೊಡ್ಡ ಉದಾಹರಣೆಯಾಗಿದೆ. ಇದಕ್ಕೆ ಭಾಗವಹಿಸಿದವ್ರಿಗೆ ಮತ್ತೆ ಇದಕ್ಕೆ ಮುಂದಾಳತ್ವ ವಹಿಸಿದವ್ರಿಗೆಲ್ಲ ನನ್ನ ಅಭಿನಂದನೆಗಳು. 35 ವರ್ಷದಿಂದ ನಾನು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಡಿದಕ್ಕೆ ಇವತ್ತು ಫಸ್ಟ್ ಟೈಮ್ ಆಡ್ತಿದೀನಿ. ತುಂಬಾನೇ ಖುಷಿಯಾಗಿದೆ. ಇದೇ ತರ ಎಲ್ಲಾ ಹೆಣ್ಮಕ್ಳುಗಳು ನಂತರನು ಆಚೆ ಬಂದು ಇದೇ ತರ ಸ್ಪೋರ್ಟ್ಸ್ ಆಡಿ ಎಲ್ಲಾ ಕ್ಷೇತ್ರದಲ್ಲೂ ಮುಂದುವರಿಬೇಕು ಅಂತ ಅನ್ಕೊಂತೀನಿ. ನಾನೇ ಗೆದ್ದಿದ್ದೀನಿ ಸರ್. ಮೇಡಮ್ ಅವರು, ಸರಸ್ವತಮ್ಮ ಮೇಡಮ್ ಅವರು ಭಾಗಂಗ ಎಲ್ಲಿದ್ಯಾ ಅಂತಂದ್ರು, ಬಂದಿ ನೋಡಿ ಗೆದ್ಕೊಂಡು ಹೋಗಿದ್ದೀನಿ. ಆರಾಮ್ಸೆ ಇದ್ದೀನಿ, ಖುಷಿಯಾಗಿದ್ದೀನಿ. ಮನೇಲೆ ಕುತ್ಕೊಂಡು ಮಕ್ಳು ಸ್ಕೂಲ್ ಕಳ್ಸೋದು ಕರ್ಕೊ ಬರೋದು ಅದೇ ಆಗಿತ್ತು. ಒಂದು ಚೆನ್ನಾಗಿತ್ತು, ಬಂದು ಖುಷಿ ಆಯ್ತು. ಯಾರೆಲ್ಲ ಇದಕ್ಕೆ ಅವಕಾಶ ಕೊಟ್ಟಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್.